ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮಾರ್ಚ್ 26 ಬುಧವಾರ. ಇಂದಿನ ಶುಭ ಸಂದೇಶ ಮತ್ತಾಯ 5:17-19. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಆ ಕಾಲದಲ್ಲಿ ತಮ್ಮ ಜನರಿಗೆ ಹೇಗೆ ಧರ್ಮಶಾಸ್ತ್ರವನ್ನು ಪಾಲಿಸಬೇಕು ಹಾಗೂ ಅದನ್ನು ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನಾಗುತ್ತಾನೆ ಎಂಬಂತೆ ಇಂದೂ ಸಹ ಕ್ರಿಸ್ತನ ಅನುಯಾಯಿಗಳಾಗಿರುವಂತಹ ನಾವು ಯಾವಾಗ ಶುಭ ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸುತ್ತೇವೋ ಹಾಗೂ ಅದನ್ನು ಇತರರು ಸಹ ಪಾಲಿಸುವಂತೆ ನಾವು ಅವರಿಗೆ ಬೋಧನೆಯನ್ನು ನೀಡುತ್ತೇವೋ, ಅಂತಹ ಸಂದರ್ಭದಲ್ಲಿ ನಾವು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮರಾಗಬಹುದು. ಶುಭ ಸಂದೇಶವನ್ನು ಕೇವಲ ಧರ್ಮಗುರುಗಳು ಅಥವಾ ಕನ್ಯಾಸ್ತ್ರೀಗಳು ಅಥವಾ ಸುವಾರ್ಥ ಬೋಧಕರು ಮಾತ್ರ ಇದನ್ನು ಬೋಧಿಸಿದರೆ ಸಾಲದು. ಬದಲಾಗಿ ಪ್ರತಿಯೊಬ್ಬ ಕ್ರೈಸ್ತನೂ ಸಹ ಇದನ್ನು ಪಾಲಿಸಬೇಕು ಹಾಗೂ ಬೋಧಿಸಬೇಕು. ಒಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಪ್ರಾರ್ಥನೆಯ ಸಮಯದಲ್ಲಿ ಶುಭ ಸಂದೇಶವನ್ನು ಓದಿ ಅದರ ಕುರಿತು ತಮ್ಮ ಮಕ್ಕಳಿಗೆ ಬೋಧಿಸಿ ಅದನ್ನು ಪಾಲಿಸಲು ಕರೆ ನೀಡಿದರೆ, ಕುಟುಂಬದಲ್ಲೇ ಮಕ್ಕಳು ಅಣ್ಣ ತಮ್ಮಂದಿರ ಬಳಿ, ಅಕ್ಕ ತಂಗಿಯರ ಬಳಿ, ಸ್ನೇಹಿತರ ಬಳಿ ಅಥವಾ ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮ್ಮ ನೆರೆಹೊರೆಯವರ ಬಳಿ ನೀವು ಶುಭ ಸಂದೇಶದ ಕುರಿತು ಅದರಲ್ಲಿ ಕಂಡುಬರುವಂತಹ ಒಳ್ಳೆಯ ಗುಣಗಳ ಕುರಿತು ನೀವು ಬೋಧಿಸಿದರೆ, ಮುಖ್ಯವಾಗಿ ನಿಮ್ಮ ಜೀವನದ ಮೂಲಕ ನೀವು ಅದನ್ನು ಪಾಲಿಸುವುದರ ಮೂಲಕ ಅದನ್ನು ಬೋಧಿಸಿದರೆ ಇತರರಿಗೆ ಅದು ಅರ್ಥವಾಗುತ್ತದೆ ಹಾಗೂ ಅದನ್ನು ಅವರು ಸಹ ಪಾಲಿಸುತ್ತಾರೆ. ಯಾವಾಗ ನಾವು ಈ ಒಂದು ಶುಭ ಸಂದೇಶವನ್ನು ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಪಾಲಿಸುತ್ತೇವೋ ಹಾಗೂ ಈ ಸಣ್ಣ ಪುಟ್ಟ ರೀತಿಯಲ್ಲಿ ನಾವು ಇತರರಿಗೆ ಬೋಧಿಸಿ ಅದನ್ನು ಪಾಲಿಸಲು ಕರೆ ನೀಡಿದಾಗ ನಾವು ಪ್ರಭು ಯೇಸು ಕ್ರಿಸ್ತರ ದೃಷ್ಟಿಯಲ್ಲಿ, ಸ್ವರ್ಗ ಸಾಮ್ರಾಜ್ಯದ ದೃಷ್ಟಿಯಲ್ಲಿ ನಾವು ಮಹಾತ್ಮರಾಗುತ್ತೇವೆ. ಈ ಮಹಾತ್ಮರ ವರ್ಗಕ್ಕೆ ಸೇರಲ್ಪಡುವಂತಹ ಕ್ರೈಸ್ತ ಭಕ್ತಾದಿಗಳು ನಾವಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.